ಜೀವನನೇ ನಂಗೆ ಪಾಠ ಕಲಿಸ್ಬಿಡ್ತಾ ಇಲ್ಲ ನಾನೇ ಜೀವನನ ಏನು ಅಂತ ಕಲ್ತ್ಕೊಂಡ್ಬಿಟ್ನಾ ಗೊತ್ತೇ ಆಗ್ತಾ ಇಲ್ಲ. ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಹಿಂದೆ ಎಷ್ಟೆಲ್ಲ ಖುಷಿ ಇರುತ್ತೆ, ಎಷ್ಟೆಲ್ಲ ದುಃಖ ಇರುತ್ತೆ, ಅವ್ರ ಹಿಂದೆ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಅಂತ ಜನಕ್ಕೆ ಗೊತ್ತೇ ಇರಲ್ಲ. ಒಂದು ಮೊಬೈಲು ಮೈಕು ಇಟ್ಕೊಂಡ್ಬಿಟ್ರೆ ಆಗೋಗ್ಬಿಡುತ್ತೆ ಜೀವನ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಡೌನ್ ಫಾಲ್ ನ ಕಂಡಾಗ ಅದನ್ನ ಗಿವ್ ಅಪ್ ಮಾಡ್ದಿರೋ ಹಾಗೆ ಲೈಫ್ ನ ಯಾವ ರೀತಿ ನಡೆಸಬೇಕು ಅನ್ನೋ ಪಾಠನ ನಾನಿವಾಗ ಕಲ್ತಿದ್ದೀನಿ. ಯಾಕಂದ್ರೆ ಇದು ನಮ್ಮ ಜೀವನದ ಆದಾಯ ಆಗಿರುತ್ತೆ. ಕೈ ಮುರ್ಕೊಂಡಾಗ, ಕಾಲ್ ಮುರ್ಕೊಂಡಾಗ, ಮಲ್ಟಿಪಲ್ ಸರ್ಜರೀಸ್ ಆದಾಗ, ಹಾಸಿಗೆ ಮೇಲೆ ಮಲಗಿದ್ದಾಗ ಎಲ್ಲೂ ನಾನು ಛಲ ಬಿಡ್ದಿರೋ ಹಾಗೆ ಎವ್ರಿ ಸಿಂಗಲ್ ಡೇ ಕಾಂಟೆಂಟ್ ನ ಕೊಡಬೇಕು ಅಂತ ಎಫರ್ಟ್ಸ್ ಹಾಕಿದ್ದೀನಿ. ಫೈನಾನ್ಷಿಯಲಿ ಯಾರಿಗೂ ಡಿಪೆಂಡ್ ಆಗಬಾರ್ದು ಅಂತ ಇಂಡಿಪೆಂಡೆಂಟ್ ಆಗಿ ಮತ್ತೆ ಸಂಪಾದನೆನ ಶುರು ಮಾಡಬೇಕು ಅಂತ ಇದೇ ಕೈನ ಇಟ್ಕೊಂಡು ಇದೇ ಕಾಲ್ನ ಇಟ್ಕೊಂಡು ನಾನು ಸಂಪಾದನೆ ಹಾದಿಗೆ ಮತ್ತೊಮ್ಮೆ ಇಳಿದಿದ್ದೀನಿ. ನಾನ್ ಬಂದಿರೋ ದಾರಿನ ಮರ್ತು ಬಿಟ್ರೆ ನಾಳೆ ನೀವು ನಾನ್ ಯಾರು ಅಂತಾನೆ ಮರ್ತೋಗ್ಬಿಡ್ತೀರಾ. ನಿಜ ತಾನೆ? ಗ್ಯಾಪ್ ಕೊಡ್ದಿರೋ ಹಾಗೆ ಗ್ಯಾಪ್ ಅಲ್ಲೇ ಕೆಲಸ ಮಾಡುವಂತ ಟ್ಯಾಲೆಂಟ್ ನಂದು. ರೀಸೆಂಟ್ ಆಗಿ ನನ್ನ ಯೂಟ್ಯೂಬ್ 50K ರೀಚ್ ಆಯ್ತು. ಇದು ನನ್ನ ಇನ್ಫೋ ವಿತ್ ಸ್ವಾತಿ ಅನ್ನೋ ಯೂಟ್ಯೂಬ್ ಚಾನಲ್. ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಕೈ ಮುರ್ಕೊಂಡಾಗೋ ಕಾಲ್ ಮುರ್ಕೊಂಡಾಗೋ ದಿನಕ್ಕೆ 2-3 ವಿಡಿಯೋಸ್ಗಳನ್ನ ಹಾಕಿ ಕನ್ಸಿಸ್ಟೆನ್ಸಿ ಆಗಿ ಚಾನಲ್ ನ ನಡೆಸ್ಕೊಂತ ಹೋದೆ. ಇನ್ನು ನಮ್ಮಮ್ಮಂದು ಲೈಫ್ ಸ್ಟೈಲ್ ಚಾನಲ್. ಇದರಲ್ಲಿ ನನ್ನ ಜೀವನದ ಪಾಠಗಳು, ನಾನು ಕಲಿತಂತ ವಿಚಾರಗಳ ಬಗ್ಗೆ ಹೇಳ್ಕೊತಾ ಕಂಟೆಂಟ್ ನ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನ ನನ್ನ ಮೈನ್ ಚಾನಲ್ ಸ್ವಾತಿಯಾರ್ ಪಯಣ ವಿತ್ ಸ್ವಾತಿ, ಅದಕ್ಕೂ ಸಮೇತ ನಾನು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಇವತ್ತು ಒಂದು ಹಂತಕ್ಕೆ ತಲುಪಿದ್ದೀನಿ. ನಾನು ಇಷ್ಟೆಲ್ಲ ಎಫರ್ಟ್ ಏನಕ್ಕೆ ಆಗ್ತಾ ಇದ್ದೀನಿ ಗೊತ್ತಾ? ನೆವರ್ ಗಿವ್ ಅಪ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಯಾಕಂದ್ರೆ ಇದರಿಂದ ನನ್ನ ಜೀವನ ನಡೀತಾ ಇದೆ. ಅಂಡ್ ಇವತ್ತು ನನ್ನನ್ನ ನೀವು ಗುರುತಿಸ್ತಾ ಇದ್ದೀರಾ ಅಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದಿಸ್ ಸೋಷಿಯಲ್ ಮೀಡಿಯಾ. ಒಬ್ಬ ಯೂಟ್ಯೂಬರ್ ಆಗಿ, ಕಾಂಟೆಂಟ್ ಕ್ರಿಯೇಟರ್ ಆಗಿ ಒಂದು ಅಡ್ವೈಸ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನಿಧಾನ ಆದ್ರೂ ಪರವಾಗಿಲ್ಲ, ನಿಮ್ಮ ಸ್ವಂತ ಟ್ಯಾಲೆಂಟ್ ಇಂದ ಬೆಳೆಯುವಂತ ಪ್ರಯತ್ನನ ಮಾಡಿ. ಆ ಕ್ರಿಯೇಟರ್ ಜೊತೆ ಹೋದ್ರೆ ನಂಗೆ ಫಾಲೋವರ್ಸ್ ಬರ್ತಾರೆ, ಕೊಲಾಬ್ರೇಷನ್ ಮಾಡ್ಕೊಳ್ಳೋ ಅನ್ನೋ ಉದ್ದೇಶನ ಮೊದಲು ತಲೆಯಿಂದ ತೆಗೆದುಬಿಡಿ. ನಿಮ್ಮ ಅಡಿಪಾಯನ ನಿಮ್ಮ ಟ್ಯಾಲೆಂಟ್ ಇಂದಾನೆ ಗಟ್ಟಿ ಮಾಡ್ಕೋಬೇಕು. ನೀವು ಬೆಳೆದ ಮೇಲೆ ಎಲ್ಲರೂ ನಿಮ್ಮ ಹತ್ರ ಕೊಲಾಬ್ರೇಷನ್ ಮಾಡಕ್ ಬರ್ತಾರೆ. ಆ ಸ್ಥಾನದವರೆಗೂ ನೀವು ಬೆಳೆಯುವಂತ ಪ್ರಯತ್ನನ ಇಂಡಿವಿಜುವಲ್ ಆಗಿ ಯಾವತ್ತೂ ಮಾಡಿ. ಸೋಷಿಯಲ್ ಮೀಡಿಯಾ ಅನ್ನೋದು ದೊಡ್ಡ ಸಮುದ್ರ ಇದ್ದಂಗೆ. ಚಾಲೆಂಜಸ್, ಅಪ್ಸ್ ಅಂಡ್ ಡೌನ್ಸ್ ಎಲ್ಲಾನು ಇರುತ್ತೆ. ನೀವು ಅದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಲೈಫ್ ನಿಂತಿರುತ್ತೆ. ಬಿಕಾಸ್ ಎವ್ರಿಥಿಂಗ್ ಎವ್ರಿ ಡೇ ಇಸ್ ಎ ಚಾಲೆಂಜ್. ಏನೇ ಕೆಲಸ ಮಾಡ್ತಾ ಇರಿ, ನಾನು ಸೋತೆ, ನಾನು ಬಿದ್ದೆ ಅಂತ ಹೇಳಿ ಡಿಪ್ರೆಷನ್ಗೆ ಒಳಗಾಗ್ಬೇಡಿ. ಅದೇ ಫೀಲ್ಡ್ ಅಲ್ಲಿ ಮತ್ತೊಮ್ಮೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ನೀವು ಬೆಳೆಯುವಂತ ದಾರಿ ಬಗ್ಗೆ ತುಂಬಾನೇ ಫೋಕಸ್ ಮಾಡಿ. ಒಂದು ಕಾಲದಲ್ಲಿ ನನ್ನನ್ನ ತುಂಬಾ ಜನ ಬೈಯೋರು, ಆದ್ರೆ ಇವತ್ತು ಅದೇ ಜನ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಎಲ್ಲಾ ಫೀಲ್ಡ್ ಅಲ್ಲೂ ತುಳಿಯೋರು ಇರ್ತಾರೆ, ಹೊಗಳೋರು ಇರ್ತಾರೆ. ನಿಮ್ಮ ಮನ್ಸಿಗೆ ಏನ್ ಸರಿ ಅನ್ಸುತ್ತೆ ಅದನ್ನ ಮಾಡಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ. 0 ಇಂದ ಹೀರೋ ಆಗೋವರೆಗೂ ನೀವೇ ಇಂಡಿವಿಜುವಲ್ ಆಗಿ ಹೋರಾಟನ ಮಾಡಿ. ಒಂದಲ್ಲ ಒಂದಿನ ಖಂಡಿತ ಗೆದ್ದೇ ಗೆಲ್ತೀರಾ.